ಮತ್ತೊಮ್ಮೆ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರೂಜಿ, ಈ ಬುಧವಾರದ ಶುಭ ದಿನದಂದು ಹಲವಾರು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಮುಂದಿನ ವಿಚಾರಗಳೇನಿದೆ ಗುರೂಜಿ? ಬುಧವಾರ ಅಂದರೆ ಬುಧವಾರದ ದಿವಸ ಪ್ರತಿಯೊಬ್ಬ ಮನುಷ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಾನು ಎಷ್ಟೋ ಸರಿ ತಿಳಿಸ್ಕೊಟ್ಟಿದ್ದೀನಿ. ಬುಧವಾರದ ದಿವಸ ಶನಿವಾರದ ದಿವಸ ತಾವೆಲ್ಲ ಮಾಡಿಕೊಂಡ್ರೆ ಭಾಳ ಉತ್ತಮ. ಬುಧವಾರದ ದಿವಸ ಸ್ಥಿರ ಅಂತ ಕರಿತೀವಿ. ಸ್ಥಿರ ಅಂದರೆ ಸಾಧಾರಣವಾಗಿ ಏನೇ ಮಾಡಿದ್ರೂ ಅದು ಶಾಶ್ವತವಾಗಿ ನಿಲ್ಲಿಸುತ್ತೆ ಅಂತ. ಯಾಕೆಂದರೆ ಬುಧ ಯಾರ ಮಗ ಅಂದರೆ ಗುರುಗೆ ಹುಟ್ಟಿದವನು, ಚಂದ್ರನ ಮಗ ಅಂತ ಹೆಸರಾಗಿ ಬಂದ್ಬಿಡ್ತು. ಯಾಕೆಂದರೆ ಬೃಹಸ್ಪತಿಯ ಅನುಗ್ರಹವನ್ನು ಕೊಟ್ಟಿರತಕ್ಕಂಥ ಅನುಗ್ರಹ. ಅದಕ್ಕೆ ಈ ಬುಧವಾರ ಬುದ್ಧಿಕಾರಕನಾಗಿರ್ತಕ್ಕಂಥವನಿಗೆ ಸ್ಮರಣೆ ಮಾಡೋದು. ಅಂದರೆ ಬುಧವಾರ ಯಾರನ್ನು ಸ್ಮರಣೆ ಮಾಡ್ಕೋಬೇಕು? ಗಣಪತಿನ. ನೀವು ಭದ್ರವಾಗಿ ಗಣಪತಿನ ಹಿಡ್ಕೊಂಡ್ರೆ ಬುಧ ಸ್ಥಿರವಾಗಿರ್ತಾನೆ. ಅದಕ್ಕೆ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಬುಧವಾರದ ದಿವಸ ಯಾವ ಕಾಲಕ್ಕೂ ಆಕಾಶ ಬಿದ್ದೋಗಲಿ ಭೂಮಿ ಎರಡಾಗಲಿ, ಪ್ರತಿಯೊಬ್ಬರು ನಿಮ್ಮೆಲ್ಲರಿಗೂ ಅತಿ ಶೀಘ್ರದಲ್ಲಿ ಸೀಕ್ರೆಟ್ ಏನು ಗೊತ್ತಾ? ಧನಪ್ರಾಪ್ತಿ. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಕಾಂಚನಂ ಕಾರ್ಯಸಿದ್ಧಿ. ದುಡ್ಡು ಬೇಕು ಅಂತ ಇಟ್ಕೊಳ್ಳೋಣ. ಆ ದುಡ್ಡು ಬೇಕು ಅಂದರೆ ಹೆಂಗೆ ಬರುತ್ತೆ? ಸುಮ್ಮನೆ ಮೇಲಿಂದ ಉದುರುತ್ತೆ? ಯಾವ ಕಾಲಕ್ಕೂ ಎಲ್ಲೂ ಉದುರಲ್ಲ. ನೀವು ಅದಕ್ಕೆ ಏನು ಮಾಡಬೇಕು? ಬುಧವಾರ ಪ್ರತಿಯೊಬ್ಬನು ಮಹಾಗಣಪತಿನ ಸ್ಮರಣೆ ಮಾಡ್ಕೋಬೇಕು. ಆ ಮಹಾಗಣಪತಿಯನ್ನು ಮಂಗಳವಾರ ಬುಧವಾರ ಎರಡೂ ದಿವಸ ಹಿಡ್ಕೊಂಡ್ರೆ ಬಹಳ ಉತ್ತಮ. ಪ್ರತಿ ಬುಧವಾರ ಇನ್ನು ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಆ ಬುಧವಾರದಂದು ನೀವುಗಳು ಮಾಡ್ತಕ್ಕಂಥ ವಿಚಾರ ಏನು ಅಂದರೆ ಬಿಳಿ ಎಕ್ಕದ ಹೂವು 2, ಬಿಳಿ ಎಕ್ಕದ ಹೂವು, ಮಂಗಳವಾರ 2, ಬುಧವಾರ 2. ಗಣಪತಿಗೆ, ನಿಮ್ಮ ಮನೇಲಿ ಗಣಪತಿಗೆ ಹೊರಗಡೆ ಅಲ್ಲ, 21 ಗರಿಕೆ ಹುಲ್ಲು ಅಂದರೆ 21 × 21, ಒಂದು 21 ಗರಿಕೆ ಹುಲ್ಲು ತೊಗೊಳ್ಳಿ, ಒಂದು ಗಂಟೆ ಹಾಕಿ. 21 ಗರಿಕೆ ಹುಲ್ಲು ತೊಗೊಳ್ಳಿ, ಒಂದು ಗಂಟೆ ಹಾಕಿ. ಆ ಥರ 21 × 21ನ ಒಂದು ಹಾರ ಮಾಡ್ಕೊಳ್ಳಿ. ನೀವೆಲ್ಲರೂ 21 ದಿವಸದ ಒಳಗೆ ಅಂದರೆ 21 ಬುಧವಾರಗಳನ್ನು ದಾಟಬೇಕು. ಈ ಬುಧವಾರ ನೋಡಿರೋ ಗಣಪತಿ ಮುಂದಿನ ಬುಧವಾರ ಬಿಟ್ಬಿಡ್ಬೇಕು. ಬೇರೆ ರೋಡ್ ಗಣಪತಿ ಇವತ್ತು ಈ ರೋಡಲ್ಲಿ ನೋಡಿದಿರಾ, ಮತ್ತೆ ಇನ್ನೊಂದು ರೋಡಲ್ಲಿ, ಮತ್ತೆ ಇನ್ನೊಂದು ಏರಿಯಾನಲ್ಲಿ, ಹಾಗೆ ಒಂದೊಂದೇ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರೋದು. ಅದನ್ನು ಹೇಗೆ ಹೋಗಬೇಕು ಅಂದರೆ ಈ ಬುಧವಾರ ಒಂದು ಗಣಪತಿ ನೋಡಿದ್ರಿ, ಆ ಗಣಪತಿಗೆ ಈ ಹಾರವನ್ನು ಹಾಕೋದು. ಕುಟುಂಬ ಪರಿವಾರ ಸಮೇತ. ಯಾವಾಗಲೂ ಹೇಳ್ತಿರ್ತೀವಿ ಕುಟುಂಬ ಪರಿವಾರ ಸಮೇತ ಅಂದರೆ ಏನು ಮಾಡ್ತೀರಾ? ಗಂಡನ ಬಿಟ್ಟು ಹೆಂಡತಿ ಹೋಗೋದು, ಹೆಂಡತಿ ಬಿಟ್ಟು ಗಂಡ ಹೋಗೋದು. ಫಲ ಸಿಗತ್ತಲ್ರಿ ನಾನು ಹೆಂಡತಿ ಮಾಡಿದ್ರೆ ಅಂತ ನೀವು ಅಂದ್ಕೊತೀರಾ. ಆದರೆ ಎಲ್ಲಿವರೆಗೂ ಜಾತಕ ಟೈಮ್ ಚೆನ್ನಾಗಿರೋವರೆಗೂ, ಅದೇ ಎಲ್ಲರೂ ಒಟ್ಟಿಗೆ ಹೋಗಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ಏಕೈಕ ಕಾಲದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗಬೇಕು. ಹೋದಷ್ಟು ಉತ್ತಮ ನಿಮ್ಮ ಜೀವನ. ಆದರೆ ಆ ಬುಧವಾರದಂದು ಭೂಮಿ ಕಾರಕನಾಗಿರ್ತಕ್ಕಂಥ ಭೂಮಿ ತೊಗೋಬೋದು, ಭೂಮಿ ಪೂಜೆ ಮಾಡ್ಬೋದು, ಶನಿವಾರ ಮಾಡ್ಬೋದು. ಬುಧವಾರದ ದಿವಸ ಶನಿವಾರದ ದಿವಸ ಎರಡೂ ದಿವಸವನ್ನು ಯಾವ ಕಾಲಕ್ಕೂ ನೀರನ್ನು ತೆಗೆಸಬೇಕಾದ್ರೆ ಅವತ್ತು ತೆಗೆಸಿದ್ರೆ ಭಾಳ ಉತ್ತಮ. ಯಾಕೆಂದರೆ ಶಾಶ್ವತವಾದ ಜಲವನ್ನು ಸಿಗುತ್ತೆ, ಒಣಗೋಗಲ್ಲ. ಭೂಮಿನ ತೆಗೆದವರು ಯಾವ ಕಾಲಕ್ಕೂ ಮಾರಕ್ಕಾಗಲ್ಲ. ಅಂದರೆ ಎಷ್ಟೇ ಕಷ್ಟ ಬಂತು ಅದೇನೋ ಮಾರಕ್ಕೆ ಆಗ್ತಾಯಿಲ್ಲ ಅಂದರೆ ನೋಡಿ, ಅದು ಮಾರಕ್ಕಾಗದೇ ಇದ್ದ ಹಾಗೆ ಕಾಪಾಡಿ ಯಾವುದೋ ಬೇರೆ ರೂಟಲ್ಲಿ ದುಡ್ಡು ಕೊಡಿಸಿ ತಿರುಗಿ ಆ ಭೂಮಿ ನಿಮಗೆ ಉಳಿಯೋ ಥರ ಮಾಡ್ತಾನೆ. ಅದಕ್ಕೆ ಬುದ್ಧಿಪ್ರಿಯನಾಗಿರ್ತಕ್ಕಂಥ ಗಣಪತಿ, ಅದಕ್ಕೆ ಅವನು 2 ದ್ವಿಭಾಗ, ಅದೇ 2 ಭಾಗವನ್ನು ಹೇಗೆ ಅಂದರೆ ಮನುಷ್ಯ ಪ್ರಾಣಿ ಎರಡೂ ಸೇರಿ ದೇವತೆ. ಆದರೆ ಅರ್ಥ ಆಯ್ತಾ? ಕೆಳಗಡೆ ಇರತಕ್ಕಂಥದ್ದು ಮನುಷ್ಯ, ಅದಾದ ಮೇಲೆ ಪ್ರಾಣಿ ಆನೆ, ತಲೆಯನ್ನು ಎರಡೂ ಸೇರಿಸಿದಾಗ ದೇವತಾನುಗ್ರಹ ಮಹಾಗಣಪತಿ. ಹೀಗೆ ಎಲ್ಲ ದೇವತೆಗಳು ಒಂದೊಂದು ದೇವತೆಗಳಿದ್ದಾರೆ. ಆ ಥರ ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಇವತ್ತು ಬುಧವಾರ ಆ ದೇವರನ್ನು ಸ್ಮರಣೆ ಮಾಡಬೇಕು. ಬುಧಾನೇ ಗಣಪತಿನ ಪೂಜೆ ಮಾಡೋದ್ರಿಂದ, ಬುಧವಾರ ದಿವಸ ಸರಸ್ವತಿನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆರ್ಥಿಕ ಅಭಿವೃದ್ಧಿ ಅಂದರೆ ಯಶಸ್ಸು ಕೀರ್ತಿ ಹಾದಿಯನ್ನು ಮುಂದಡೆ ಹೋಗ್ತಾ ಇರತಕ್ಕಂಥವ್ರು 7ನೇ ಕ್ಲಾಸ್ 8ನೇ ಕ್ಲಾಸ್ ಪಾಸ್ ಆಗ್ತಾನೆ, 8ನೇ ಕ್ಲಾಸ್ 9ನೇ ಕ್ಲಾಸ್ ಪಾಸ್ ಆಗ್ತಾನೆ, ಹೀಗೆ ಮುಂದಕ್ಕೆ ಹೋಗ್ತಾ ಇರಬೇಕು ಅಭಿವೃದ್ಧಿ ಮಾರ್ಗ. ಇಲ್ಲದ್ರೆ ಏನು ಮಾಡ್ತಾರೆ? ಕಟ್. ಅದಕ್ಕೆ ಬುಧವಾರ ಇನ್ನೊಂದು ಮಾಡಬೇಕು ಗೊತ್ತಾ? ನೀವೆಲ್ಲ ಇದನ್ನಲ್ಲದೆ ಗಣಪತಿನ ಮಾಡ್ಕೊಂಡು ಬಂದ ಮೇಲೆ ಒಂದು 10 ರೂಪಾಯಿ ಇಟ್ಕೊಳ್ಳಿ. ಎಲ್ಲ ಅಲಿಗ್ರಹಗಳು ಅಂತಾರೆ, ನಪುಂಸಕರು ಅಂತ ಹೇಳ್ತಾರೆ. ಈ ನಡುವೆ ನಪುಂಸಕರು ಭಾಳ ಜನ ಬಂದುಬಿಟ್ಟಿದ್ದಾರೆ. ಏನು ಅಂದರೆ ಅವರು ಮನುಷ್ಯ ಸ್ವಾಮಿ ಅಂತ ಹೇಳ್ತೀವಿ. ಆ ನಪುಂಸಕರು ಏನು ಮಾಡ್ತಾರೆ? ಇವತ್ತಿನ ದಿವಸ ಕೆಲವರೆಲ್ಲ ಬೆಳಗಿನ ಜಾವ ನೀವು ಟ್ರೈನ್ ನೋಡಿ, ಬೆಂಗಳೂರಿಗೂ ಮೈಸೂರು ಕಡೆಯಿಂದ ಎಲ್ಲ ಟ್ರೈನಲ್ಲಿ ಬರ್ತಾರೆ, ತಮಿಳುನಾಡು ಆ ಕಡೆ ಟ್ರೈನಲ್ಲಿ ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ತಾರೆ. ಇಲ್ಲಿ ಸೀರೆ ಉಟ್ಕೊಂಬಿಟ್ಟು ದುಡ್ಡು ವ್ಯಾಪಾರ ಚೆನ್ನಾಗತ್ತೆ, ಹಾಯ್ ಕೊಡಿಪ್ಪ ದುಡ್ಡು ಅಂತ ಕೇಳ್ಕೊಂಡು ಕೂತಿರ್ತಾರೆ. ಈ ಥರ ನಾಟಕ ಮಾಡೋರು ನಿಜವಾದ ಅಲಿಗ್ರಹಗಳಲ್ಲ, ನಪುಂಸಕರಲ್ಲ, ಅವರೆಲ್ಲ ನಾಟಕ ಮಾಡೋರು. ಅದಕ್ಕೆ ಈ ನಡುವೆ ಅಂತೂ ಏನಾಗಿದೆ, ಒಂದೊಂದು ರೋಡಲ್ಲೂ ಯಾವ್ಯಾವ ಕಾಲಕ್ಕೂ ಸಿಗ್ನಲ್ ನಿಲ್ಲಿಸಿ ಬಾಗಿಲು ತಟ್ಟು ಕೇಳೋದು, ಇದೆಲ್ಲ ಅಸಹ್ಯ. ಇದನ್ನೆಲ್ಲ ಏನು ಮಾಡಬೇಕು? ರಾಜಕೀಯದವರು ಅಲ್ಲಿ ಇಲ್ಲಿ ಕುಕ್ಕರ್ಸ್ಕೊಳ್ಳೋದಲ್ಲ, ಪೊಲೀಸ್ನವ್ರನ್ನ ಕಳಿಸಿ ಇಂಥವ್ರನ್ನ ಏನಾದರೂ ಮಾಡ್ತಾ ಇದ್ರೆ, ನಿಜವಾದವ್ರು ಅಲ್ಲದೆ ಇದ್ದರೆ ಅಂಥವ್ರನ್ನೆಲ್ಲ ಒದ್ದು ಒಳಗಾಕಿ, ನಿಜವಾದ ಏನು ಅಲಿಗ್ರಹಗಳಿದ್ದಾರೆ ಅಂಥವ್ರ ಕೈಯಲ್ಲಿ ನೀವೇನು ಮಾಡಬೇಕು? ಬುಧವಾರದಂದು 10 ರೂಪಾಯಿ ಕೊಡಬೇಕು. ಅವ್ರ ಪಾಪ ಹುಟ್ತಾ ಬಂದುಬಿಡಲ್ಲ, ಮಧ್ಯದಲ್ಲಿ ಕೆಲವರು ಚೇಂಜ್ ಆಗಿರ್ತಾರೆ. ನಪುಂಸಕ ಗ್ರಹ ಯಾರ್ಯಾರು ಗೊತ್ತಾ? ಕೇತು, ವಿಶೇಷವಾಗಿರ್ತಕ್ಕಂಥದ್ದು ಶನಿ, ಅವನು ನಪುಂಸಕ ಗ್ರಹ. ಇವರೆಲ್ಲ 50-50 ಅಂತ. ಆ ಕಡೆ ಈ ಕಡೆ 50-50 ಅಂದರೆ ಜೀವನದಲ್ಲಿ ಎಷ್ಟೋ ಜನ ಮನೆ ಬಿಟ್ಟು ಆಚೆ ಓಡಿಸ್ಬಿಟ್ಟಾರೆ ಇಂಥವ್ರನ್ನ. ತಪ್ಪು ಇದು. ಅವರಿಂದ ಎಷ್ಟು ಜನಕ್ಕೆ ಅಂದರೆ ನಿಜವಾದ ಅಲಿಗ್ರಹಗಳಲ್ಲಿ ಏನು ಅಂದರೆ ಅವ್ರು ಪೂಜೆ ಮಾಡ್ಕೊತಾರೆ.
ಮಹಾಗಣಪತಿನ, ಪುಟಾಣಿ ಕೃಷ್ಣನ್ನ, ಗ್ರಾಮ ದೇವತೆನ ಒಂದು ಪುಟಾಣಿ ಸರ್ಪವನ್ನು ಜೋಬಲ್ಲಿ ಅಂದರೆ ಅಥವಾ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅರ್ಶಿನ ಕುಂಕುಮದ ಸಮೇತ ನಿಂಬೆಹಣ್ಣು ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ. ಅವರು ಬಂದು ಅವರಿಗೆ ನೀವು 10 ರೂಪಾಯಿ ಕೊಟ್ಟರೆ ನಿಮಗೆ ಅರ್ಧ ಆಗ್ತಾ ಇರೋ ಕೆಲಸ ಇರುತ್ತಲ್ಲ, ಎಲ್ಲ ನೋಡಿ ಎಷ್ಟು ಹೋದ್ವಿ, ಇಲ್ಲಿವರೆಗೂ ಹೋದ್ವಿ, ಬ್ಯಾಂಕ್ವರೆಗೂ, ಅದೇನೋ ಅಪ್ಲಿಕೇಶನ್ ಸ್ಯಾಂಕ್ಷನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಥದಕ್ಕೆಲ್ಲ ನೀವೇನು ಮಾಡಬೇಕು, ಇವ್ರು 10 ರೂಪಾಯಿ ಕೊಟ್ಟು ಒಂದು 5 ರೂಪಾಯಿ 3 ರೂಪಾಯಿ ವಾಪಸ್ ಇಸ್ಕೋಬೇಕು ಅವ್ರ ಹತ್ರ. ಅದನ್ನು ತಂದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು. ಲಕ್ಷಣವಾಗಿ ನೋಡಿ ಬುಧವಾರದಂದು ಅನುಗ್ರಹ ಚಿಂತನೆ. ಹಾಗೆ ಅಂದ್ಬಿಟ್ಟು ಪ್ರತಿ ಬುಧವಾರ ಅಂತಲ್ಲ, ತಿಂಗಳಿಗೊಂದು ಬುಧವಾರ, ಅನುಕೂಲ ಇದ್ದವರು ಪ್ರತಿ ಬುಧವಾರ ಮಾಡಿದಷ್ಟು ಶ್ರೇಷ್ಠತೆ. ಈ ಶ್ರೇಷ್ಠತೆನ ಪಡಿಬೇಕಾದ್ರೆ ಬುಧವಾರ ಅಧಿಕ ಮಾಸ ಈ ಸಲ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರೂ ಇವತ್ತು ಸಾಯಂಕಾಲ ಇನ್ನೇನು ಆಗೋಗ್ತಾ ಬಂತು, ಈಗ ಹುಡ್ಕೊಂಡು ಹೋಗಕ್ಕೆ ಸಿಗೋಕ್ಕಾಗಲ್ಲ, ಪಾಪ ಅವರು ಬೇರೆ ಬೇರೆ ಊರಿಗೆ ಹೋಗೋರು ಹೋಗ್ತಾರೆ. ಆದರೆ ಒಂದು ಮಾತ್ರ ಖಂಡಿತವಾಗಿ ನಾನು ಖಂಡಿಸ್ತಕ್ಕಂಥ ವಿಚಾರ ಏನು ಅಂದರೆ, ದಯವಿಟ್ಟು ಇನ್ನ ಮೇಲೆ ಇದನ್ನು ನೋಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕ ಬಾಂಧವರಲ್ಲಿ, ಪೊಲೀಸ್ ಅವರಾಗಲಿ ಅಥವಾ ಸಿಬ್ಬಂದಿ ವರ್ಗವರಾಗಲಿ, ರಾಜಕೀಯ ವ್ಯಕ್ತಿ ಆಗಲಿ, ಇದಕ್ಕೆ ಒಂದು ಕರೆಕ್ಟಾಗಿ ಕಟ್ಟಣ ಹಾಕಿ ಒಂದು ಲಕ್ಷ್ಮಣ ರೇಖೆನ ಇಳಿಬೇಕು. ಅಂದ್ರೇನು, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು, ಅವ್ರ ಪಾಡಿಗೆ ಅವ್ರು ಹೋಗಲಿ, ಅವ್ರಿಗೂ ಒಂದು ಅನುಕೂಲವನ್ನು ನಾವು ಮಾಡಿಕೊಡೋದು. ಇವತ್ತು ನೋಡಿ, ಇವ್ರಿಗೆಲ್ಲರಿಗೂ ಸಾಕ್ಷಿಭೂತವಾಗಿ ರೇಣುಕಾ ಎಲ್ಲಮ್ಮ, ಸೌದತ್ತಿ ರೇಣುಕಾ ಎಲ್ಲಮ್ಮನ್ನ ಅನುಗ್ರಹದಲ್ಲಿ ಇವತ್ತು ಅಂಥ ಮಕ್ಕಳನ್ನ ಎಷ್ಟೋ ಜನ ಹೋಗಿ ಅಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಅವರೆಲ್ಲ ಇವತ್ತಿನ ದಿವಸ ದಾಸೋಹವನ್ನು ಅಥವಾ ದೇವಿಗೆ ಅರ್ಪಣೆ, ಅವರಿಂದ ಎಷ್ಟೋ ಜನ ಜೀವನ ಚೆನ್ನಾಗಾಗಿರೋದು ಸಂತೋಷ. ಆದರೆ ಅಂಥವ್ರನ್ನ ತಾತ್ಸಾರದಿಂದ ಕಾಣೋದು ತಪ್ಪು. ಆದರೆ ಅದೇ ರೀತಿಯಾಗಿ ನಾಟಕ ಮಾಡಿಕೊಂಡು ಬೇರೆಯವ್ರ ರೀತಿ ಹೆಂಗಸರ ವೇಷ ಹಾಕೊಂಡು ಗಂಡಸರ ವೇಷ ಹಾಕೊಂಡು ಹೆಂಗಸರು ಈ ಥರ ಏನಾದರೂ ಬಂದರೆ ಖಂಡಿಸಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಬುಧವಾರ ಬುದ್ಧಿ, ಜ್ಞಾನ, ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟಿರ್ತಾನೆ. ಆದರೆ ಆ ಶಕ್ತಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಅರ್ಥಕೋಬೇಕು, ತಮ್ಮ ಜೀವನದ ಹಾದಿಯನ್ನು ತಾವು ಹೇಗೆ ನಡೆಸ್ಕೊಂಡು ಹೋಗಬೇಕು, ಭಾಳ ಮುಖ್ಯ. ಅದಕ್ಕೆ ನಪುಂಸಕ ಗ್ರಹ ಅಂದರೆ 2 ದೇಹದಲ್ಲಿರ್ತಕ್ಕಂಥ ಗಣಪತಿನ ಸ್ಮರಣೆ ಮಾಡಿಕೊಂಡ್ರೆ ಬುಧವಾರ ಬುದ್ಧಿಪ್ರಿಯ. ಭೂಮಿಯನ್ನು ತಗೋಬೇಕಾದ್ರೆ ನೀವು ಯಾವ ಕಾಲಕ್ಕೂ ತಗೊಳ್ಳಿ, 5 ಹಿಡಿ ಮಣ್ಣು, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಎಂಟೈರ್ ಭೂಮಿ. ಇದು ಸೇಲ್ ಆಗ್ತಾ ಇಲ್ಲಪ್ಪ, ಅದೇನೋ ಎಷ್ಟು ದಿವಸ ಆದರೂ ಹೋಗ್ತಾ ಇಲ್ಲಪ್ಪ ಅಂತ ನೀವು ಒದ್ದಾಡ್ತೀರ. ಆಗ ಏನು ಮಾಡಬೇಕು, ಈ ಭೂಮಿಯ ಮಣ್ಣನ್ನು ತಗೊಂಡು ಪ್ರಾರ್ಥನೆ ಮಾಡಿ ಭೂವರಹ ಸ್ವಾಮಿಯನ್ನು ಸ್ಮರಣೆ ಮಾಡ್ಕೋಬೇಕು. ಪಾಂಡುಪುರದ ಹತ್ರ ಭೂವರಹ ಸ್ವಾಮಿ ಇದೆ. ಆ ಭೂವರಹ ಸ್ವಾಮಿನ ನಾನೇ ಸ್ವತಃ ಒಂದು ಸಲ ಯಾವ ಕಾಲಕ್ಕೂ ಬರೀ ಶೆಡ್ಡಲ್ಲಿತ್ತು, ಎಷ್ಟೋ ಜನ ಹೋಗ್ತಾನೆ ಇರಲಿಲ್ಲ. ಆಗಿದ್ದಾಗ ಅಂಥ ಒಂದು ಶೆಡ್ಡಲ್ಲಿ ಬೀಗ ಹಾಕಿಟ್ಬಿಟ್ಟಿದ್ರು. ಎಂಥ ದೊಡ್ಡ ವೀರಭದ್ರ ಸ್ವಾಮಿ ಅನುಗ್ರಹ ಇತ್ತು ಅಂದರೆ, ಒಂದು ಪುಟ್ಟ ವೀರಭದ್ರ ಸ್ವಾಮಿ, ಒಂದು ದೊಡ್ಡ ಭೂವರಹ ಸ್ವಾಮಿ. ಆ ಭೂವರಹ ಸ್ವಾಮಿಯ ವಿಶೇಷಗಳು ತಿಳಿಸ್ತೀನಿ. ಆದರೆ ಏನು ಮಾಡೋದು, ಕಾಯ್ತಾ ಇದ್ದಾರೆ ಪಾಪ. ನಾವು ಹೇಗೆ ನೋಡ್ತಾ ಇದ್ದೀರೋ ಅವರು ಹಾಗೆ ಪಾಪ. ಕಾಂಚನಂ ಕಾರ್ಯಸಿದ್ಧಿ. ಇದೋ ಬಂದೆ. ಗುರುಜಿ, ಬುಧವಾರದ ವಿಶಿಷ್ಟತೆ ಎಂಥದ್ದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇನ್ನು ಹಲವಾರು ವಿಚಾರಗಳನ್ನು ನೀವೆಲ್ಲರೂ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಹಾಕಿರೋದು ಎಲ್ಲರೂ ಹೋಗೋದು ಅಂತ.
ಮತ್ತೊಂದು ಪುಟ್ಟ ವಿರಾಮದ ನಂತರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರೂಜಿ, ವಿರಾಮಕ್ಕೂ ಮುನ್ನ ಭೂವರಹ ಸ್ವಾಮಿಯ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೀರಾ ಅಲ್ವಾ? ಭೂವರಹ ಸ್ವಾಮಿ ಅಂದರೆ ಆ ಕಾಲದಿಂದ ಬಂದಿರತಕ್ಕಂಥದ್ದು ಭೂಮಿಕಾರಕ ಅಂತ. ನೀವು ಒಂದು ನಿವೇಶನಲ್ಲಿ ಬಂದಿರತಕ್ಕಂಥ 5 ಮಣ್ಣುಗಳನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿರ್ತಕ್ಕಂಥ ಮಣ್ಣು, ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ 4 ಭಾಗದ ಒಂದು ಮಣ್ಣನ್ನು ತೆಗೆದುಕೊಂಡು ವಿಶೇಷವಾಗಿ ಆ ಮಣ್ಣನ್ನು ನೀವೇನು ಮಾಡಬೇಕು, ಒಂದು ಪಾತ್ರೆಯಲ್ಲೋ ಅಥವಾ ಯಾವ ಕಾಲಕ್ಕೂ ಒಂದು ಹಾಲ್ನಲ್ಲಿ ಕಲಿಸ್ಕೊಂಡು ಒಂದು ಗೋಪುರಾಕಾರದಲ್ಲೋ ಅಥವಾ ಒಂದು ಕವರ್ನಲ್ಲೋ ಹಾಕ್ಕೊಂಡು ಹೊರಡಬೇಕು. ಅದನ್ನು ತಗೊಂಡು ಭೂವರಹ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಆ ಭೂಮಿಯನ್ನು ನೆನೆಸ್ಕೊಂಡು ಈ ನಿವೇಶನ ಅತಿ ಶೀಘ್ರದಲ್ಲಿ ಹೋಗ್ಬಿಡ್ಲಪ್ಪ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಇದರಿಂದ ನನಗೆ ಆರ್ಥಿಕ ಪರಿಸ್ಥಿತಿ ಕಷ್ಟವಾಗಿರೋದನ್ನ ಮಾರ್ಕೊತಾ ಇದ್ದೀನಿ, ಮತ್ತೊಂದು ನಿವೇಶನ ನನ್ನ ಅಭಿವೃದ್ಧಿ ನಂತರ ಕೊಡ್ಸಪ್ಪ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಹೋಗದೇ ಇರತಕ್ಕಂಥ ನಿವೇಶನಗಳು ಹಾಗೆ ಇದೆ. ಹೀಗೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಭೂಮಿಯನ್ನು ಕೊಡದೇ ಇರೋವನು ಅವನು ಚಿಂತೆ, ಭೂಮಿಯನ್ನು ಕೊಂಡವನು ಮನೆ ಕಟ್ಟಿಲ್ಲ ಅಂತ ಅವನು ಚಿಂತೆ, ಮನೆ ಕಟ್ಟಿರೋನು ಇವತ್ತಿನ ದಿವಸ ಬಾಡಿಗೆ ಬರ್ತಾ ಇಲ್ಲ ಅಂತ ಅವನು ಚಿಂತೆ. ಎಷ್ಟೋ ಜನ ಇವತ್ತಿನ ದಿವಸ ಫಾರಿನಲ್ಲಿ ಕೆಲಸ ಮಾಡೋ ಮಕ್ಕಳು 2 ಲಕ್ಷ 3 ಲಕ್ಷ 1 ಲಕ್ಷ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಕಳಿಸ್ಕೊಂಡು ಡಿಪೆಂಡೆನ್ಸಿ ಆಗಿದೆ ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ. ನಾಳೆ ದಿವಸ ರಿಸೆಷನ್ ಸ್ಟಾರ್ಟ್ ಆಗತ್ತಲ್ಲ, ಇದೇ ಫೆಬ್ರವರಿ ಅಂದರೆ 2013 27ನೇ ತಾರೀಕು ಮೇಲೆ ಅನುಗ್ರಹ ಚಿಂತನಾಗಿ ಬರ್ತಕ್ಕಂಥ ರಿಸೆಷನ್ ಟೈಮ್ ಬಂದುಬಿಟ್ರೆ ಎಲ್ಲ ಅಮೆರಿಕದಿಂದ ಓಡಿಸ್ಬಿಡ್ತಾರೆ. 3rd ವರ್ಲ್ಡ್ ವಾರ್ ವಿಲ್ ಬ್ರೇಕ್ಔಟ್ ಅನ್ನತ್ತಲ್ಲ, ಆ ಸಮಯಕ್ಕೆ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ರೂಪುರೇಖೆ ಮಾಡಿದ್ದೀವಿ. ಏನಂತೆ, ಇಡೀ ಭಾರತದಲ್ಲಿ ಪ್ರತಿಯೊಬ್ಬನು ನಾರಿಯ ಪ್ರಥಮ ಧರ್ಮ ಹೇಗಿದೆಯೋ ಪ್ರತಿಯೊಬ್ಬ ನಾಗರಿಕ ಧರ್ಮ ತನ್ನ ದೇಶಕ್ಕೆ ವಾಪಸ್ ಬರ್ತಕ್ಕಂಥ ವಿಚಾರ. ಭಾರತ ದೇಶದವನು ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ದೇಶಕ್ಕೋಸ್ಕರ ದುಡೀರಿ, ಇನ್ನೊಬ್ಬನಿಗೋಸ್ಕರ ದುಡಿಯೋದಲ್ಲ. ಇವತ್ತು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ, ಎಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡ್ತಕ್ಕಂಥ ಉದ್ಯಮದಲ್ಲಿ ಅವರೆಲ್ಲ ಮಾಡ್ತಾ ಇರೋ ದುಡ್ಡು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ಪರದೇಶಕ್ಕೆ. ನಮ್ಮ ದೇಶಕ್ಕೆ ಯಾರೂ ಕೆಲಸ ಮಾಡ್ತಾ ಇಲ್ಲ, ನಮ್ಮ ದೇಶಕ್ಕೆ ಏನು ಉಳಿತಾ ಇಲ್ಲ. ಇವತ್ತು ನಾನೇನು ಸ್ಮರಣೆ ಮಾಡಿಕೊಂಡು ಇವತ್ತು ಬಂದಿದ್ದೀನಿ, ಇವತ್ತೇ ಬುಧವಾರ ಸ್ಥಿರವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮೆಲ್ಲರ ಈ ಒಂದು ಹರ್ಷದಿಂದ, ಹಾರೈಕೆಯಿಂದ, ಇಲ್ಲೆಲ್ಲರ ಆಶ್ರಯದಿಂದ ನಾವು ಇವತ್ತಿನ ದಿವಸ ಮಾಧ್ಯಮದಲ್ಲಿ ಮತ್ತೆ ವಾಪಸ್ ಬರೋಕ್ಕೆ ಆ ಜಗನ್ಮಾತೆ ಅನುಗ್ರಹನೂ ಮಾಡಿಕೊಂಡು ನಾನು ಸ್ಮರಣೆ ಮಾಡಿಕೊಂಡು, ಇಲ್ಲಮ್ಮ ಜನಕ್ಕೋಸ್ಕರ ಹೋಗ್ತಕ್ಕಂಥ ವಿಚಾರ ಅಲ್ಲದೆ ಜನನ್ನ ನವೆಂಬರ್ 3ನೇ ತಾರೀಕು ಒಳಗೆ, ಇದೇ ಅಕ್ಟೋಬರ್ 28, 29ನೇ ತಾರೀಕು ಬ್ರಹ್ಮಾಂಡದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಒಂದು ರೂಪರೇಖೆಗಳನ್ನು ಒಂದು ಶೀರ್ಷಿಕೆ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಗುರು ರಕ್ಷೆಯನ್ನು ಎಲ್ಲ ಜಾತಿ ವರ್ಗದವ್ರಿಗೂ, ಎಲ್ಲ ಧರ್ಮ ವರ್ಗದವ್ರಿಗೂ ಅನುಗ್ರಹ ಚಿಂತನೆಯನ್ನು ಕೊಡ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗೆ ನೀವೆಲ್ಲ ಏನು ಮಾಡ್ಬೋದು, ಲಕ್ಷಣವಾಗಿ ನಮ್ಮ ಆಶ್ರಮಕ್ಕೆ ಬರ್ಬೋದು, ಆಶ್ರಮಕ್ಕೆ ಕರೆ ಮಾಡ್ಬೋದು, ಸಾಯಂಕಾಲನೋ ಬೆಳಗ್ಗೆನೋ ಬರ್ತಕ್ಕಂಥ ವಿಚಾರವನ್ನು ಮಾಡ್ಕೋಬೋದು. ಆದರೆ ಜೀವನದಲ್ಲಿ ಇದುವರೆ ತನಕ ನಾನು ನಮ್ಮ ಮನೆಗೆ ಬನ್ನಿಪ್ಪ ಜ್ಯೋತಿಷ್ಯ ಹೇಳ್ತೀನಿ ನಾನು ಯಾರಿಗೂ ಹೇಳಿಲ್ಲ. ಇದುವರೆ ತನಕ ಎಷ್ಟೋ ಜನ ಮನೆಗೆ ಬರ್ತಾರೆ, ಆದರೂ ನಾನು ಬೇಡ ಅಂದ್ಬಿಡ್ತೀನಿ. ಯಾಕೆಂದರೆ ಜಗನ್ಮಾತೆ ಅನುಗ್ರಹದಿಂದ ಬೇರೆಯವ್ರ ಥರ ಬನ್ನಿ ಕೂತ್ಕೊಳ್ಳಿ ದುಡ್ಡು ಕೊಟ್ಟರೆ ಇಷ್ಟು ಅಷ್ಟು ನಾನು ಇದುವರೆ ತನಕ ಕೇಳಿಲ್ಲ, ಬೇಡವೂ ಬೇಡ ನನಗೆ. ಯಾವತ್ತು ನಿಮಗೆ ರಕ್ಷಣೆ ಕೊಡಬೇಕೋ ಅವಳು ಏನು ಹೇಳ್ತಾಳೋ, ಎಲ್ರಿಗೂ ಒಂದೇ ರೂಲ್ಸು, ಇದೇ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ. ನಿಮ್ಮ ಕಷ್ಟಗಳನ್ನ ನಿಮ್ಮ ಮನೆಗಳಲ್ಲೇ ನೀವೇ ಪರಿಹಾರ ಮಾಡ್ಕೋಬೋದು. ಇನ್ನೊಬ್ಬನ ಮನೆ ಬಾಗಿಲ ಹತ್ರ ಹೋಗಬೇಕಾಗಿಲ್ಲ. ನೀವು ಯಾವ ಶಾಸ್ತ್ರದವನು ಜ್ಯೋತಿಷ್ಯದವನು ಅವನ ಸಂಪ್ರದಾಯಕ್ಕೆ ಹೋಗ್ತಕ್ಕಂಥವ್ರು. ಆದರೆ ನಿಜವಾಗ್ಲೂ 1000ದಲ್ಲಿ 2-3 ಜನ ಇದ್ದಾರೆ, ನಿಜವಾಗ್ಲೂ ಒಂದು 3% 5% ಇರ್ತಕ್ಕಂಥ ಜನ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಜ್ಯೋತಿಷ್ಯವನ್ನು ದೈವ ಶಕ್ತಿಯಿಂದ ಹೇಳ್ಕೊಳ್ಳೋರಿದ್ದಾರೆ. ಆದರೆ ಅಷ್ಟೂ ಜನ ಹೇಳ್ಕೊಂಡು ಸಂಬಂಧಪೂರ್ವಕವಾಗಿ ಇವತ್ತಿನ ದಿವಸ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆ ಶಕ್ತಿ ಮುಖಾಂತರವಾಗಿ ಒಳ್ಳೆಯವರಿಗೆ ಕೆಲವೊಂದು ಕಿಡಿಗೇಡಿಗಿರ್ತಾರಲ್ಲ, ಅವರುಗಳು ಸರಿಯಾಗಿ ದುಡ್ಡುಗೋಸ್ಕರ ಮಾಡ್ಕೊಳ್ಳೋ ವ್ಯಾಪಾರಕ್ಕೆ ಬೇರೆಯವ್ರಿಗೂ ಪಾಪ ಕೆಟ್ಟ ಹೆಸರು. ನಿಜವಾಗ್ಲೂ ಎಷ್ಟೋ ಒಳ್ಳೆಯವರಿದ್ದಾರೆ, ಎಷ್ಟೋ ಕೆಟ್ಟವರಿದ್ದಾರೆ. ಆದರೆ ಒಳ್ಳೆಯದು ಕೆಟ್ಟದು ಅನ್ನೋದು ಊರು ಅಂದಮೇಲೆ ಪ್ರತಿಯೊಬ್ಬರಿಗೂ ಇರತಕ್ಕಂಥ ನಾಡಿನ ಭಕ್ತಿ ಗೀತೆಯಲ್ಲಿ ಪ್ರತಿಯೊಬ್ಬ ಅನುಗ್ರಹವನ್ನು, ಚಿಂತನೆಯನ್ನು ಆ ನಾಡ ಗೀತೆಯ ಮುಖಾಂತರವಾಗಿ ಅನುಗ್ರಹ ಚಿಂತನೆ ಪಡಬೇಕು. ಈ ನಾಡು ಹೆಮ್ಮೆಯ ನಾಡು, ಕರ್ನಾಟಕ ನಾಡು. ಇವತ್ತು ಇಷ್ಟೆಲ್ಲ ಮಧ್ಯಬಿಂದುವಿನ ಸ್ಥಿರ ಅಂತ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರತಕ್ಕಂಥ ನಾವೆಲ್ಲರೂ ಕನ್ನಡಿಗರಾಗಿ ಬಾಳ್ತಕ್ಕಂಥವ್ರು. ಇವತ್ತು ಹೇಳ್ತಾರೆ 6 ಕೋಟಿ ಕನ್ನಡಿಗರು ಅಂತ, ಹೆಸರಿಗೆ 6 ಕೋಟಿ ಕನ್ನಡಿಗರು. ಆದರೆ ಕರ್ನಾಟಕದಲ್ಲಿ ಎಲ್ಲ ನಾವ್ಯಾವುದೋ ಪರದೇಶದಲ್ಲಿ ಇದ್ದೀವೇನೋ, ಬೇರೆ ಬೇರೆ ಊರಿನವರೆಲ್ಲ ಬಂದ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಈ ಊರು ಬಿಟ್ಟು ಹೊಟ್ಟೋಗಿದ್ದಾರೆ. ಹೊಟ್ಟೋದ್ರೆ ಒಂದೊಂದ್ಸರಿ ಸಂತೋಷ ಆಗತ್ತೆ. ಏನು ಗೊತ್ತಾ, ಸದ್ಯಪ್ಪ ಕೆಟ್ಟವ್ರು ಹೋದರೂ ಒಳ್ಳೆಯವರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ ಅಂತ. ಕೆಲವರು ಹೋಗಿ ಇವಾಗ ಬನ್ನಿಪ್ಪ ಅಂದ್ಬಿಟ್ಟು ನಮ್ಮವರುಗಳಿಗೆ ಬಾಡಿಗೆ ಮನೆಗಳಿಲ್ಲ. ಇವತ್ತು ಗೊತ್ತಾ ನಿಮಗೆ,
ಇದೆಲ್ಲ ನಡೀತಾ ಇದೆ. ಆದರೂ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯ ನಾವೆಲ್ಲ ಮಾಡೋಣ, ಎಲ್ಲರೂ ಸೇರೋಣ. ಇವತ್ತಿಂದ ಬಾಂಧವ್ಯ ಬೆಳೆಸ್ಕೊಂಡಿರತಕ್ಕಂಥ ನೀವುಗಳು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಲ್ಲ, ಮುಂದಿನ ದಿವಸಗಳಲ್ಲೂ 3ನೇ ತಾರೀಕಿಂದ ಅಂದರೆ ಇದೇ ಸೋಮವಾರದಿಂದ ತಾವೆಲ್ಲ ಕೆಲವರೆಲ್ಲ ಆಶ್ರಮಕ್ಕೆ ಬರ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡು ಕಾರ್ಯಕ್ರಮದ ರೂಪುರೇಷೆಗಳ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಕೊಳ್ಳೋದಾಗಲಿ, ನಿಮ್ಮೆಲ್ಲ ಕಷ್ಟ ಪರಿಹಾರಗಳನ್ನು ಮಾಧ್ಯಮದ ಮುಖಾಂತರ ತಿಳಿಸೋದಾಗಲಿ ಮಾಡ್ತಾ ಬನ್ನಿ. ಮಾಧ್ಯಮದವರು ಬಹಳಷ್ಟು ಸಹಕರಿಸ್ತಾರೆ. ಸಹಕಾರದ ಮುಖಾಂತರವಾಗಿ ಏನಾದರೂ ಒಂದು ಟಾಪಿಕ್ ಬಂತು ಅಂತ ಇಟ್ಕೊಳ್ಳಿ, ಬೇರೆ ಸಮಯದಲ್ಲಿ ಬರ್ತೀನಿ, ಲಕ್ಷಣವಾಗಿ ಏನಾದರೂ ಇದ್ದರೆ ಇವತ್ತೇ ಹೇಳಬೇಕಪ್ಪ, ರೆಡಿ ಹೇಳೋಣ ಅಂದರೆ ಪಾಪ ಅವರು ಸಹಕರಿಸ್ತಾರೆ, ಹೋಗಿ ಹೇಳೋಣ. ಆದರೆ ಲೋಕ ಸುಭಿಕ್ಷವಾಗಿರೋಕ್ಕೆ ಒಬ್ಬನ ಕೈ ಜೋಡಿಸ್ರೆ ಆಗಲ್ಲ. ಎಲ್ಲರೂ ಒಂದು ಕಡ್ಡಿ ಮುರಿದು ಬಿಡ್ಬೋದು, ಆದರೆ 10 ಕಡ್ಡಿ ಮುರಿಯೋಕ್ಕಾಗಲ್ಲ. ಇವತ್ತಿನ ದಿವಸ ಏನು ಕೆಟ್ಟವರಿದ್ದೀರಾ, ಏನು ವಾಲ್ಮೀಕಿ ಆಗೋಕ್ಕಾಗದೇ ಇರೋ ದರೋಡೆಕೋರು ಕೂಡ ವಾಲ್ಮೀಕಿ ಆಗಿರಬೇಕಾದ್ರೆ ನೀವುಗಳು ಕೆಟ್ಟವರು ಕೂಡ ಒಳ್ಳೆಯವರು ಆಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಆದರೆ ಈ ಸಮಾಜ ಒಬ್ಬನ ಕೇಳ್ತಿದ್ದಕ್ಕಾಗದೇ ಇರೋದು ನನ್ನ ಕೈಲಾದ ಮಟ್ಟಕ್ಕೆ ಪ್ರಯತ್ನ ನಾನು ಮಾಡ್ಬೋದೇ ಹೊರತು ಎಲ್ಲರೂ ಸೇರ್ತಕ್ಕಂಥ ಅವಕಾಶವನ್ನು ನೀವೆಲ್ಲ ಮಾಡಬೇಕು. ನೀವೆಲ್ಲ ಮಾಡಿಕೊಂಡ್ರೆ ಸುಖ ಜೀವನದ ಹಾದಿ ಈ ಬುಧವಾರ ಸ್ಥಿರವಾಗಿ ಹೇಗೆ ಬಂದಿದ್ದೀವಿ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಹೀಗೆ ಬರ್ತಾ ಹೋಗ್ತೀವಿ. ಸೋಮವಾರದಿಂದ ಶುಕ್ರವಾರ ಮರೀದೆ ಪ್ರತಿಯೊಬ್ಬರು ಸಾಯಂಕಾಲ 6 ಗಂಟೆಗೆ ಕೂತ್ಕೊಂಬಿಡಿ, ಲಕ್ಷ್ಮ ಕೂತ್ಕೊಳ್ಳಿ. ಅದಾದಮೇಲೆ ಹೀಗೆ ನೋಡ್ತಾ 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 ಜೀವನ ಕಾಲಚಕ್ರ ಹೋಗ್ತಾ ಹೋಗುತ್ತೆ. ಆಮೇಲೆ ಇವತ್ತಿನ ದಿವಸ ನಮ್ಮ ವಿಶೇಷವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಹುಟ್ಟುಹಬ್ಬದ ಆಚರಣೆ. ಎಷ್ಟೋ ಜನ ಈ ಪುಣ್ಯತಿಥಿಗಳನ್ನು ಆಚರಿಸ್ತಾರೆ, ಹುಟ್ಟುಹಬ್ಬದ ಆಚರಿಸ್ತಾರೆ. ಪಾಪ ಅವ್ರು ಹೋಗ್ಬಿಟ್ಟು ಸತ್ತು ಹೋಗಿದ್ರು ಒಬ್ಬ ಮನುಷ್ಯ ಇವತ್ತು ಹುಟ್ಟುಹಬ್ಬರೇ ಅಂತಾರೆ. ಅಂದರೆ ಎಷ್ಟು ಸಲ ಹುಟ್ಟಕ್ಕೆ ಸಾಧ್ಯ? ಆದರೂ ನಾವು ಅಂಥವ್ರನ್ನ ನೆನೆಸ್ಕೊಳ್ಳೋದು ಯಾಕೆ ಅಂದರೆ ಅಂಥ ಒಂದು ವಿಶೇಷವಾಗಿರ್ತದೆ ಗಣ್ಯ ವ್ಯಕ್ತಿ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಆದ ತಕ್ಷಣ ಬರುತ್ತೆ, ನೋಡಿರಂತೆ. ಆದರೆ ಪ್ರತಿಯೊಬ್ಬರ ಒಳಗಿರ್ತಕ್ಕಂಥ ಅಂತರಾಳವನ್ನು ತಿಳ್ಕೋಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಇವತ್ತು ಜೀವಂತವಾಗಿರೋ ಪ್ರತಿಯೊಬ್ಬ ಮನುಷ್ಯ ನಾನು ನೀವು ಯಾವತ್ತೂ ನಿರಂತರವಾಗಿ ಹೇಗೆ ಸಾಗಬೇಕು. ಇಂಥ ಒಂದು ಬಾಂಧವ್ಯ ನಿಮ್ಮಿಂದ ನನಗೆ ಬೇಕು ಅಂತೇನಿಲ್ಲ, ಆದರೆ ನನ್ನಿಂದ ಎಷ್ಟು ಮಟ್ಟಿಗೆ ಒಳ್ಳೆಯ ಕಾರ್ಯವನ್ನಾಗುತ್ತೋ ನೀವು ದಯವಿಟ್ಟು ಗ್ರಹಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನೀವು ನಾವು ಎಂದಿಗೂ ಪ್ರಯತ್ನ ನಾನು ಮಾಡ್ತಾ ಇರತಕ್ಕಂಥ ವಿಚಾರ ಬರೀ ಮಾತಲ್ಲ, ಮಾಡಿ ತೋರಿಸ್ತಕ್ಕಂಥ ಕೆಲಸ. ಇವತ್ತು ಈ ಸುವರ್ಣ ವಾಹಿನಿ ಮುಖಾಂತರವಾಗಿ ನಮಗೆ ಬಂದಿದ್ದೀವಿ. ಈ ಸುವರ್ಣ ವಾಹಿನಿ ಇನ್ನಷ್ಟು ಅಭಿವೃದ್ಧಿ ಮಾರ್ಗವನ್ನು ಹೊಂದಲಿ, ನಿಮ್ಮ ಅವರ ಬಾಂಧವ್ಯ ಹೆಚ್ಚಲಿ. ಎಲ್ಲ ಮಾಧ್ಯಮ ವೀಕ್ಷಕರಿಗೂ ವಿಶೇಷವಾಗಿರ್ತಕ್ಕಂಥ ದೈವಾನುಗ್ರಹ ಭಕ್ತಪ್ರಿಯರಿಗೂ ಸುಭಿಕ್ಷವನ್ನು ಅನುಗ್ರಹವನ್ನು ಹೇಳ್ತಾ ಹೋಗೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ತಾವು ಮತ್ತೆ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷವನ್ನು ನೀಡಿದೆ. ಹಲವಾರು ವಿಚಾರಗಳನ್ನು ನಮಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ವೀಕ್ಷಕರೇ, ಬ್ರಹ್ಮಾಂಡ ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ವಾ? ಇಂದಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಮತ್ತಷ್ಟು ವಿಚಾರಗಳನ್ನು ಹೊತ್ತು ನಾಳಿನ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹಾಜರಾಗ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಶಂಭೋ ಶಂಕರ.